ಇಯರ್ 2000. ಆಗಿನ ಕರ್ನಾಟಕದ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರಾಗಿರ್ತಾರೆ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಎಂ. ಕರುಣಾನಿಧಿ ಅವರು ಆಗಿರ್ತಾರೆ. ಆ ಸಮಯದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯ ಜಗಳಗಳು ಶುರುವಾಗಿತ್ತು. ತಮಿಳುನಾಡಿನ ಜನ ನಮಗೆ ಕಾವೇರಿ ನೀರು ಬಿಡಿ ಅಂತ ಅಂದರೆ, ಕರ್ನಾಟಕ ರಾಜ್ಯ ಇಲ್ಲ ನಮಗೆ ನೀರು ಸಾಲಲ್ಲ, ನಾವು ಬಿಡಲ್ಲ ಅಂತ ಹೇಳ್ತಾ ಇತ್ತು. ಆ ಜಗಳ ಯಾವ ರೀತಿ ಇತ್ತು ಅಂದರೆ, ಆ ರಾಜ್ಯದವರು ಈ ರಾಜ್ಯದವರನ್ನ ನೋಡಿದ್ರೆ ಸಿಟ್ಟಾಗೋರು, ಈ ರಾಜ್ಯದವರು ಆ ರಾಜ್ಯದವರನ್ನ ನೋಡಿದ್ರೆ ಸಿಟ್ಟಾಗೋರು. ಇದು ಕೇವಲ ಜನರ ಮಧ್ಯೆ ಮಾತ್ರ ಇರಲಿಲ್ಲ, ಪೊಲೀಸರ ಮಧ್ಯೆ ಸಹ ಇತ್ತು. ಈ ರಾಜ್ಯದ ಪೊಲೀಸ್ ಆ ರಾಜ್ಯಕ್ಕೆ ಹೋಗೋ ಹಾಗೆ ಇರಲಿಲ್ಲ ಮತ್ತು ಆ ರಾಜ್ಯದ ಪೊಲೀಸ್ ಆಫೀಸರ್ಸ್ ಈ ರಾಜ್ಯದ ಒಳಗೆ ಬರೋ ಆಗಿರಲಿಲ್ಲ. ಅಷ್ಟು ದೊಡ್ಡದಾಗಿ ಈ ಜಗಳ ನಡೀತಾ ಇತ್ತು. ಇದೇ ಸಮಯವನ್ನ ಕಾಯ್ತಾ ಇದ್ದಂತಹ ತಮಿಳುನಾಡಿನ ಒಂದು ಕಳ್ಳರ ಗುಂಪು ಕರ್ನಾಟಕದ ಒಬ್ಬ ಫೇಮಸ್ ವ್ಯಕ್ತಿಯನ್ನ ಕಿಡ್ನ್ಯಾಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರು. ಅವರು ಕಿಡ್ನ್ಯಾಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಂತಹ ಆ ಫೇಮಸ್ ವ್ಯಕ್ತಿ ಬೇರೆ ಯಾರು ಅಲ್ಲ, ಕರ್ನಾಟಕದ ಗ್ರೇಟ್ ಆಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಅವರು. 28 ಜುಲೈ 2000. ರಾಜ್ಕುಮಾರ್ ಅವರ ಹೆಂಡತಿ ಪಾರ್ವತಮ್ಮ ಅವರು ಮತ್ತು ಅವರ ಅಳಿಯ ಎಸ್.ಎ. ಗೋವಿಂದರಾಜು ಇಬ್ರು ರಾಜ್ಕುಮಾರ್ ಅವರು ಹುಟ್ಟಿದ ಊರು ಗಾಜನೂರಿಗೆ ಏನೋ ಪರ್ಸನಲ್ ಕೆಲಸ ಅಂತ ಹೋಗಿರ್ತಾರೆ. ರಾಜ್ಕುಮಾರ್ ಅವರಿಗೆ ತಾವು ಹುಟ್ಟಿದಂತಹ ಊರು ಗಾಜನೂರು ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ರಾಜ್ಕುಮಾರ್ ಅವರ ತಂದೆ ಆಗಿನ ಕಾಲದಲ್ಲೇ 50 ರೂಪಾಯಿಗಳನ್ನ ಕೊಟ್ಟು ಸುಮಾರು 4 ಎಕರೆ ಜಮೀನನ್ನ ಪರ್ಚೇಸ್ ಮಾಡಿರ್ತಾರೆ. ಅಂಡ್ ಆ ಜಮೀನು ಅಂದ್ರೆ ರಾಜ್ಕುಮಾರ್ ಅವರಿಗೆ ಪ್ರಾಣ. ಈಗ ಆಲ್ರೆಡಿ ಊರಿಗೆ ಹೋಗಿರುವಂತಹ ಪಾರ್ವತಮ್ಮ ಅವರು ಏನ್ ಮಾಡ್ತಾರೆ ಅಂದ್ರೆ, ಅದೇ 4 ಎಕರೆ ಜಮೀನಲ್ಲಿ 2 ಬೋರ್ವೆಲ್ನ ತೆಗೆಸ್ತಾರೆ. ಅಂಡ್ ಇಮಿಡಿಯೇಟ್ಲಿ ಅಲ್ಲಿ ನೀರು ಸಹ ಸಿಕ್ಬಿಡುತ್ತೆ. ಆಗ ಪಾರ್ವತಮ್ಮ ಅವರು ರಾಜ್ಕುಮಾರ್ ಅವರಿಗೆ ಕಾಲ್ ಮಾಡಿ ಹೇಳ್ತಾರೆ, ರೀ ಈ ತರ ನಿಮ್ಮ ತಂದೆಯವರ ಜಮೀನಲ್ಲಿ ಬೋರ್ವೆಲ್ನ ಹಾಕ್ಸಿದೀನಿ ಅಂಡ್ ಅಲ್ಲಿ ನೀರು ಸಹ ಸಿಕ್ಕಿದೆ, ಬಂದು ಒಮ್ಮೆ ನೋಡಿ ಅಂತ ಕರೀತಾರೆ. ಸೊ ರಾಜ್ಕುಮಾರ್ ಅವರು ಅಲ್ಲಿಗೆ ಬಂದು ಆ ಬೋರ್ವೆಲ್ನ ನೋಡಿ ಮತ್ತೆ ಅವರಿಗೆ ವಾಪಸ್ ಆ ಊರನ್ನ ಮತ್ತು ಆ ಜಮೀನನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಆಗ್ತಿರಲ್ಲ. ಸೊ ಹಾಗಾಗಿನೇ 30 ಜುಲೈ ಅವರ ಫಾರ್ಮ್ ಹೌಸ್ನಲ್ಲೇ ಉಳ್ಕೊಳ್ತಾರೆ. 30 ಜುಲೈ 2000 ಅಂದರೆ ಭೀಮನ ಅಮಾವಾಸ್ಯೆ ದಿನ ಕತ್ತಲು ಗಾಜನೂರು ಗ್ರಾಮವನ್ನು ಪೂರ್ತಿಯಾಗಿ ಆವರಿಸಿಕೊಂಡಿರುತ್ತೆ. ಈ ಕಡೆ ಫಾರ್ಮ್ ಹೌಸ್ನಲ್ಲಿ ಎಲ್ಲರೂ ಸಹ ಊಟ ಮುಗಿಸ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪಾರ್ವತಮ್ಮ ಅವರು ಹಾಲ್ನಲ್ಲಿ ಟಿವಿ ನೋಡ್ತಾ ಇರ್ತಾರೆ. ಈ ಕಡೆ ಹೊರಗಡೆ ಗೋವಿಂದರಾಜು, ನಾಗೇಶ್, ನಾಗಪ್ಪ ಹಾಗೂ ಕಾರ್ ಡ್ರೈವರ್ ರವಿ ಊಟ ಮುಗಿಸ್ಕೊಂಡು ಸುಮ್ಮನೆ ತರಲೆ ಮಾಡ್ಕೊಂಡು ಮನೆ ಹೊರಗಡೆ ವಾಕ್ ಮಾಡ್ತಾ ಇರ್ತಾರೆ. ಸೊ ವಾಕ್ ಮಾಡಬೇಕಾದ್ರೆ ಅಲ್ಲೇ ಹತ್ರ ಇದ್ದಂತಹ ಬೇಲಿ ಹತ್ರ ಏನೋ ಶಬ್ದ ಕೇಳಿಸುತ್ತೆ. ಏನದು ಅಂತ ತಿರುಗಿ ನೋಡಿದ್ರೆ 9 ಜನ ಅಪರಿಚಿತರು ಜೋರಾಗಿ ಓಡ್ ಬಂದು ಗನ್ ಪಾಯಿಂಟ್ ಮಾಡ್ತಾರೆ. ಅದರಲ್ಲಿ ಮಧ್ಯೆ ಇದ್ದಂತಹ ವ್ಯಕ್ತಿ ಸ್ವಲ್ಪ ಮುಂದೆ ಬಂದು ಅಯ್ಯ ಎಲ್ಲಿ ಅಂತ ತಮಿಳಿನಲ್ಲಿ ಕೇಳ್ತಾನೆ. ಆಗ ಅಲ್ಲಿದ್ದವರೆಲ್ಲ ಅವನನ್ನ ನೋಡಿ ಎದುರುಕೊಳ್ತಾರೆ. ಯಾಕಂದ್ರೆ ಅವನ ವೇಷಭೂಷಣ ಉಳಿದಂತಹ ಇನ್ನೂ 8 ಜನಕ್ಕೆ ಆಪೋಸಿಟ್ ಆಗಿರುತ್ತೆ. ಕೈಯಲ್ಲಿ ಒಂದು ಗನ್, ಅವನ ಮೀಸೆಗಳು ತುಂಬಾ ದಪ್ಪವಾಗಿರ್ತವೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಸ್ಯಾಂಡಲ್ವುಡ್ ಸ್ಮಗ್ಲರ್, ಇಂಡಿಯಾಸ್ ಮೋಸ್ಟ್ ನಟೋರಿಯಸ್ ಕ್ರಿಮಿನಲ್ ವೀರಪ್ಪನ್ ಸ್ವಲ್ಪ ಮುಂದೆ ಬಂದು ಅಯ್ಯ ಎಲ್ಲಿ, ನಾನು ಅಯ್ಯನ ಕರ್ಕೊಂಡು ಹೋಗೋದಕ್ಕೋಸ್ಕರ ಬಂದಿದ್ದೀನಿ ಅಂತ ತಮಿಳ್ ಭಾಷೆಯಲ್ಲಿ ಕೇಳ್ತಾನೆ. ಆಗ ವೀರಪ್ಪನ್ ಯಾಕೆ ಬಂದಿದ್ದಾನೆ, ಅವನ ಉದ್ದೇಶ ಏನು ಅಂತ ತಿಳ್ಕೊಳ್ದೆ ಎಸ್.ಎ. ಗೋವಿಂದರಾಜು ಅಪ್ಪಾಜಿ ಮನೆ ಒಳಗಡೆ ಇದ್ದಾರೆ ಅಂತ ಹೇಳ್ಬಿಡ್ತಾನೆ. ಆಗ ಆ 9 ಜನರಲ್ಲಿ 4 ಜನ ಮನೆ ಒಳಗಡೆ ಹೋಗ್ತಾರೆ. ಇನ್ನು ಉಳಿದಂತಹ 4 ಜನ ಹೊರಗಡೆ ಇದ್ದಂತಹ ಈ 4 ಜನಕ್ಕೆ ಗನ್ ಪಾಯಿಂಟ್ ಮಾಡಿರ್ತಾರೆ. ಇಬ್ರು ಬ್ಯಾಕ್ ಡೋರ್ ಇಂದ ಎಂಟರ್ ಆದ್ರೆ ಇನ್ನೂ ಇಬ್ರು ವೀರಪ್ಪನ್ ಜೊತೆಗೆ ಫ್ರಂಟ್ ಡೋರ್ ಇಂದ ಎಂಟರ್ ಆಗ್ತಾರೆ. ಈಗ ಮನೆ ಒಳಗಡೆ ಬಂದಿರುವಂತಹ ವೀರಪ್ಪನ್ ಮತ್ತು ಅವರ ಗ್ಯಾಂಗ್ನ ನೋಡಿದಂತಹ ಪಾರ್ವತಮ್ಮ ಅವರು ಜೋರಾಗಿ ಕಿರ್ಚ್ತಾರೆ. ಆಗ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹತ್ರ ಬಂದು, ಅಯ್ಯ ನಾನು ನಿಮ್ಮನ್ನ ಕಿಡ್ನಾಪ್ ಮಾಡ್ತಿದ್ದೀನಿ, ದಯವಿಟ್ಟು ನನ್ನ ಜೊತೆ ಬನ್ನಿ ಅಂತ ಹೇಳ್ತಾರೆ. ಈಗ ರಾಜ್ಕುಮಾರ್ ಅವರು ವೀರಪ್ಪನ್ ಜೊತೆ ಆಚೆ ಬರ್ತಾರೆ. ಈಗ ಮನೆಯಿಂದ ಆಚೆ ಬಂದಿರುವಂತಹ ವೀರಪ್ಪನ್ ಆಚೆ ನಿಂತಿರುವಂತಹ ಎಸ್.ಎ. ಗೋವಿಂದರಾಜು, ನಾಗೇಶ್, ನಾಗಪ್ಪ ಹಾಗೂ ಕಾರ್ ಡ್ರೈವರ್ ರವಿ ಹತ್ರ ಒಂದು ಮಾತನ್ನ ಕೇಳ್ತಾರೆ. ನಾನೀಗ ಅಯ್ಯನ ಕಿಡ್ನಾಪ್ ಮಾಡ್ತಿದ್ದೀನಿ, ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಅಯ್ಯ ಜೊತೆ ಬರ್ಬೇಕು ಅಂತ ಕೇಳ್ತಾನೆ. ಆಗ ಎಸ್.ಎ. ಗೋವಿಂದರಾಜು ಏನೂ ಸಹ ಯೋಚನೆ ಮಾಡದೆ ನಾನ್ ಬರ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲೇ ಕಾರ್ ಡ್ರೈವರ್ ನಾಗೇಶ್ ಇಲ್ಲ ಅವ್ರು ಬೇಡ ನಾನು ಬರ್ತೀನಿ ಅಂತ ಹೇಳ್ತಾರೆ. ಆದ್ರೆ ಕಾರ್ ಡ್ರೈವರ್ ರವಿ ಮಾತ್ರ ನನಗೆ ಹೆಂಡತಿ ಮಕ್ಕಳು ಇದ್ದಾರೆ, ನನ್ನನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ. ಸರಿ ಅಂತ ಈಗ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್, ಎಸ್.ಎ. ಗೋವಿಂದರಾಜು, ಕಾರ್ ಡ್ರೈವರ್ ನಾಗಪ್ಪನ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಿಡ್ನಾಪ್ ಆಗಿದ್ದನ್ನ ನೋಡಿದಂತಹ ಪಾರ್ವತಮ್ಮ ಅವರು ಫುಲ್ಲು ಶಾಕ್ ಆಗಿ ಕೂತಿರ್ತಾರೆ. ಇದಾಗಿ 15 ನಿಮಿಷಕ್ಕೆ ತಳವಾಡಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಹೋಗುತ್ತೆ. ಆಗ ಅಲ್ಲಿದ್ದ ಪೊಲೀಸರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಿಡ್ನಾಪ್ ಆಗಿರೋ ವಿಷಯ ಗೊತ್ತಾಗುತ್ತೆ. 2ನೇ ಕಾಲ್ ನರಸೀಪುರ ಪೊಲೀಸ್ ಸ್ಟೇಷನ್ ಅಂಡ್ 3rd ಕಾಲ್ ಮೈಸೂರು ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗೆ. ಇದಾಗಿ ಕೇವಲ 15 ನಿಮಿಷಕ್ಕೆ
ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಆಗಿರೋ ವಿಷಯ ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ. ಈಗ ಕರ್ನಾಟಕದ ಜನರು ಆಕ್ರೋಶಕ್ಕೆ ಒಳಗಾಗಿ ಪ್ರತಿಭಟನೆ ಮಾಡಿದ್ರೆ ಇನ್ನೂ ಕೆಲವೊಂದಷ್ಟು ಜನ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಯಾಕೆ ಕಿಡ್ನಾಪ್ ಮಾಡ್ದ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಇನ್ನೂ ಕೆಲವೊಂದಷ್ಟು ಜನ ಈಗ ಅಣ್ಣವರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಇನ್ನೂ ಕೆಲವೊಂದಷ್ಟು ಜನ ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ವೆಹಿಕಲ್ಸ್ ಗಳಿಗೆ ಕಲ್ಲಲ್ಲಿ ಹೊಡೆಯೋದು, ಬೆಂಕಿನ ಹಚ್ಚೋದು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪಿಂಗ್ ವಿಷಯನ ಕೇಳಿದಂತಹ ಅವರ ಅಭಿಮಾನಿಗಳು ವೀರಪ್ಪನ್ ಮೇಲೆ ಮತ್ತು ತಮಿಳ್ ಭಾಷೆ ಜನರ ಮೇಲೆ ಫುಲ್ಲು ಸಿಟ್ಟಿಗೆದಿರ್ತಾರೆ. ಈ ಕಡೆ ಕಿಡ್ನಾಪ್ ಆಗಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ವೀರಪ್ಪನ್ ಮತ್ತು ಅವರ ಗ್ಯಾಂಗ್ ಕಾಡಲ್ಲಿ ಹೋಗ್ತಾ ಇರ್ತಾರೆ. ರಾಜ್ಕುಮಾರ್ ಅವರಿಗೆ ಈ ಅಮಾವಾಸ್ಯೆ ಕತ್ಲಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಯಾಕಂದ್ರೆ ಅವರು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ನಲ್ಲಿ ನಿಂತ್ಕೊಳ್ತಾ ಇರಲ್ಲ, ರಾತ್ರಿ ಪೂರ್ತಿ ನಡೀತಾ ಹೋಗ್ತಾನೆ ಇರ್ತಾರೆ. ಆ ರೀತಿ ಹೋಗ್ತಾ ಹೋಗ್ತಾ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯದ ಬಾರ್ಡರ್ನ ದಾಟಿ ತಮಿಳುನಾಡಿನ ಒಳಗೆ ಎಂಟರ್ ಆಗಿರ್ತಾರೆ. ಈ ಕಡೆ ಕರ್ನಾಟಕ ರಾಜ್ಯದ CM SM ಕೃಷ್ಣ ಅವರಿಗೆ ಈ ವಿಷಯ ತಿಳಿದಿದ ತಕ್ಷಣ ಪೂರ್ತಿ ಗಾಬರಿ ಆಗ್ಬಿಟ್ಟಿರ್ತಾರೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ಸಹ ಗೊತ್ತಾಗ್ತಾ ಇರಲ್ಲ. ಯಾಕಂದ್ರೆ ಕಾವೇರಿ ನೀರಿನ ವಿಷಯದಿಂದ ಕರ್ನಾಟಕ ರಾಜ್ಯದ ಪೊಲೀಸರು ತಮಿಳುನಾಡಿನ ಒಳಗಡೆ ಎಂಟರ್ ಆಗುವಾಗ ಇರಲಿಲ್ಲ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹೇಗೆ ಬಿಡಿಸ್ಕೊಂಡ್ ಬರೋದು ಅನ್ನೋ ಒಂದು ಗೊಂದಲ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ರಾಜ್ಯದ ಜನರ ಆಕ್ರೋಶನ ಹೇಗೆ ತಡೆಗಟ್ಟೋದು ಅನ್ನೋದು ಸಹ ಗೊತ್ತಾಗ್ತಾ ಇರಲ್ಲ. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಸಲ ಅವರು ಕನ್ಫ್ಯೂಸ್ ಆಗಿ ಕುತ್ಕೊಂಡು ಬಿಟ್ಟಿರ್ತಾರೆ. 2 ದಿನ ಕಂಟಿನ್ಯೂ ಆಗಿ ಡಾಕ್ಟರ್ ರಾಜ್ಕುಮಾರ್, ವೀರಪ್ಪನ್ ಮತ್ತು ಅವರ ಗ್ಯಾಂಗ್ ನಡೀತಾನೆ ಇರ್ತಾರೆ. ಎಲ್ಲೂ ಕೂರಲ್ಲ, ಎಲ್ಲೂ ರೆಸ್ಟ್ ಮಾಡಲ್ಲ, ಸುಮ್ಮನೆ ನಡೀತಾನೆ ಇರ್ತಾರೆ. 2 ದಿನಗಳ ನಂತರ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ನಲ್ಲಿ ಉಳ್ಕೊಳ್ತಾರೆ. ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಿಡ್ನಾಪ್ ಮಾಡಿ ಈಗ ಆಲ್ರೆಡಿ ಕೆಲವು ದಿನಗಳು ಆದ್ರೂ ಸಹ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂತ ಇದ್ನಂತೆ. ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಯಾವಾಗ್ಲೂ ಸಹ ಅಯ್ಯ ಅಂತ ಕೂಗ್ತಾ ಇದ್ನಂತೆ. ಒಂದು ವೇಳೆ ವೀರಪ್ಪನ್ನೇ ಕೆಳಗಡೆ ಕೂತ್ಕೊಂಡು ಸಹ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕೆಳಗಡೆ ಕೂರೋದಕ್ಕೆ ಬಿಡ್ತಾ ಇರ್ಲಿಲ್ಲಂತೆ. ಅವರನ್ನ ಅಷ್ಟು ಮರ್ಯಾದೆಯಿಂದ ನೋಡ್ಕೊಳ್ತಾ ಇದ್ನಂತೆ. ನೋಡ್ಕೊಳ್ಳೇಬೇಕು, ಯಾಕಂದ್ರೆ ಅವನು ಕಿಡ್ನಾಪ್ ಮಾಡಿರೋದು ಯಾವುದೋ ಒಬ್ಬ ನಾರ್ಮಲ್ ವ್ಯಕ್ತಿನ ಅಲ್ಲ, ಕರ್ನಾಟಕದ ಜನ ದೇವರು ಅಂತ ನೋಡುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರನ್ನ. ಅದು ಅಷ್ಟೇ ಅಲ್ಲದೆ ರಾಜ್ಕುಮಾರ್ ಅವರಿಗೆ ಒಂದು ವೇಳೆ ಏನಾದ್ರು ಬೇಜಾರಾದಾಗ ವೀರಪ್ಪನ್ ತನ್ನ ಕಥೆಗಳನ್ನ ರಾಜ್ಕುಮಾರ್ ಅವ್ರ ಹತ್ರ ಹೇಳ್ತಾ ಇದ್ದಂತೆ. ಹೇಗೆ ತಾನೊಬ್ಬ ಕ್ರಿಮಿನಲ್ ಆದೆ, ತಾನು ಯಾಕೆ ಕೇವಲ ಪೊಲೀಸರನ್ನ ಮಾತ್ರ ಸಾಯಿಸ್ತಾ ಇದ್ದೀನಿ ಅಂಡ್ ಯಾಕೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ಕಿಡ್ನಾಪ್ ಮಾಡಿದೆ ಅಂತ ತನ್ನ ಕಥೆಗಳನ್ನ ಹೇಳ್ತಾ ಇದ್ದಂತೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್, ಇವತ್ತಿಗೂ ಸಹ ಯಾರಿಗೂ ಸಹ ಗೊತ್ತಿಲ್ಲದೆ ಇರುವಂತಹ 2 ಇನ್ಸಿಡೆಂಟ್ನ ಡಾಕ್ಟರ್ ರಾಜ್ ಅವರ ಹತ್ರ ಹೇಳಿದ್ರಂತೆ. ಆ ಇನ್ಸಿಡೆಂಟ್ಗಳಲ್ಲಿ ಒಂದು ಇನ್ಸಿಡೆಂಟ್ ಬೇರೆ ಯಾವುದೂ ಅಲ್ಲ, ದ ವಾಚಾತಿ ಇನ್ಸಿಡೆಂಟ್. ಇಯರ್ 1992. ವೀರಪ್ಪನ್ ಮತ್ತು ಅವರ ಗ್ಯಾಂಗ್ ಶ್ರೀಗಂಧದ ಮರಗಳನ್ನು ಕಡಿದು ಇಲ್ಲೀಗಲ್ ಆಗಿ ಸಾಗಿಸ್ತಾ ಇರ್ತಾರೆ. ಅವನನ್ನು ಹಿಡಿಯೋದಕ್ಕೋಸ್ಕರ ಗೌರ್ಮೆಂಟ್ ಪೊಲೀಸರಿಗೆ ಆರ್ಡರ್ ಕೊಡುತ್ತೆ. ಆಗ 155 ಜನ ಅರಣ್ಯ ಅಧಿಕಾರಿಗಳು, 108 ಜನ ಪೊಲೀಸ್ ಆಫೀಸರ್ಸ್ ಮತ್ತು 6 ಜನ ಕಂದಾಯ ಇಲಾಖೆಯ ಅಧಿಕಾರಿಗಳು ವೀರಪ್ಪನ್ ಮತ್ತು ವೀರಪ್ಪನ್ ಕಡಿದಂತಹ ಗಂಧದ ಮರಗಳನ್ನು ಹುಡುಕೋದಕ್ಕೋಸ್ಕರ ತಮಿಳುನಾಡಿನ ಧರ್ಮಪುರಿ ಡಿಸ್ಟ್ರಿಕ್ಟ್ನಲ್ಲಿರುವಂತಹ ವಾಚಾತಿ ಅನ್ನೋ ಗ್ರಾಮಕ್ಕೆ ಬರ್ತಾರೆ. ಜಸ್ಟ್ ವೀರಪ್ಪನ್ನ ಹುಡುಕೋದಕ್ಕೋಸ್ಕರ ಬಂದಂತಹ ಪೊಲೀಸ್ ಆಫೀಸರ್ಸ್, ವೀರಪ್ಪನ್ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಬಂದಂತಹ ಪೊಲೀಸ್ ಆಫೀಸರ್ಸ್ ಆ ಊರಿನ ಜನ ವೀರಪ್ಪನ್ ಬಗ್ಗೆ ಏನೂ ಸಹ ಹೇಳಿಲ್ಲ ಅಂತ ತುಂಬಾನೇ ಹಿಂಸೆ ಕೊಡ್ತಾರೆ. ಆ ಗ್ರಾಮದಲ್ಲಿದ್ದಂತಹ 100ಕ್ಕಿಂತ ಹೆಚ್ಚು ಜನರ ಮೇಲೆ ಹಲ್ಲೆನ ಮಾಡ್ತಾರೆ. ಇನ್ನೂ ಕೆಲವರನ್ನ ಮರಕ್ಕೆ ಕಟ್ಟಾಕಿ ಹೊಡಿತಾರೆ. ಇನ್ನೂ ಒಂದು ಬೇಜಾರಿನ ವಿಷಯ ಏನು ಅಂದ್ರೆ, ಅಲ್ಲಿದ್ದಂತಹ 18 ಜನ ಹೆಣ್ಣು ಮಕ್ಕಳನ್ನ ಒಂದು ರೂಮ್ ನಲ್ಲಿ ಕೂಡಾಕಿ ಅವ್ರನ್ನ ಮಾಡ್ತಾರೆ. ಆ 18 ಜನ ಹೆಣ್ಣು ಮಕ್ಕಳಲ್ಲಿ ಚಿಕ್ಕ ಮಕ್ಕಳು ಸಹ ಇರ್ತಾರೆ, ಗರ್ಭಿಣಿಯರು ಸಹ ಇರ್ತಾರೆ. ಮತ್ತೆ ವಾಪಸ್ ಬರ್ಬೇಕಾದ್ರೆ ಆ ಊರಿನ ಜನದ ಹತ್ರ ಇದ್ದಂತಹ ಹಣನೆಲ್ಲ ಕಸ್ಕೊಂಡು ಅವರ ಮನೆಗಳನ್ನೆಲ್ಲ ಹಾಳು ಮಾಡಿ ಬಂದ್ಬಿಡ್ತಾರೆ. ಈಗ ವೀರಪ್ಪನ್ ಅಲ್ಲಿಗೆ ಬಂದು ನೋಡಿ ಅವನಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಅವತ್ತೇ ಅವನು ಶಪಥ ಮಾಡ್ಕೊಳ್ತಾನೆ, ಇನ್ನು ಮುಂದೆ ನಾನು ಪೊಲೀಸ್ ಆಫೀಸರ್ಸ್ನ ಉಳಿಸ್ಬಾರ್ದು ಅಂತ. ಯಾಕಂದ್ರೆ ವೀರಪ್ಪನ್ ಒಬ್ಬನಿಗೋಸ್ಕರ ಪೊಲೀಸ್ ಆಫೀಸರ್ಸ್ ಇಡೀ ಊರನ್ನೇ ಸ್ಮಶಾನ ಮಾಡಿರ್ತಾರೆ. ನೋಡಿ, ಈ ಇನ್ಸಿಡೆಂಟ್ ಆಗಿದ್ದು 1992ರಲ್ಲಿ. ಬಟ್ ಕೋರ್ಟ್ ಈ ಕೇಸ್ಗೆ ಸಂಬಂಧಪಟ್ಟಂತಹ ಪೊಲೀಸ್ ಆಫೀಸರ್ಸ್ಗೆ ಶಿಕ್ಷೆ ಕೊಟ್ಟಿದ್ದು 2011ರಲ್ಲಿ. ಅಷ್ಟೊತ್ತಿಗೆ ಆಲ್ರೆಡಿ 50ರಿಂದ 60 ಜನ ಪೊಲೀಸ್ ಆಫೀಸರ್ಸ್ ಸತ್ತೇ ಹೋಗ್ಬಿಟ್ಟಿರ್ತಾರೆ. ನಾನು ನಿಮಗೆ ಏನೇನೋ ಹೇಳ್ತೀನಿ ಅಂತ ಅಂದ್ಕೋಬೇಡ್ರಿ. ಒಂದ್ಸಲ ಗೂಗಲ್ಗೆ ಹೋಗಿ ದ ವಾಚಾತಿ ಇನ್ಸಿಡೆಂಟ್ ಅಂತ ಸರ್ಚ್ ಮಾಡಿ, ಅಥವಾ ನನ್ನ ಪ್ರತಿಯೊಂದು ವಿಡಿಯೋ ಕೆಳಗಡೆ ಆ ವಿಡಿಯೋಗೆ ಸಂಬಂಧಪಟ್ಟಂತಹ ಎಲ್ಲ ಸೋರ್ಸಸ್ನ ಹಾಕಿರ್ತೀನಿ. ಅಲ್ಲೊಂದ್ಸಲ ಹೋಗಿ ಚೆಕ್ ಮಾಡಿ, ನಿಮಗೆ ಈ ಇನ್ಸಿಡೆಂಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಈ ಕಥೆಗಳನ್ನೆಲ್ಲ ಕೇಳ್ತಾ ಇದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವೀರಪ್ಪನ್ ಬಗ್ಗೆ
ಬಗ್ಗೆ ಇದ್ದಂತಹ ಒಪಿನಿಯನ್ನೇ ಚೇಂಜ್ ಆಗ್ಬಿಡುತ್ತೆ. ಇಷ್ಟು ದಿನ ರಾಜ್ಕುಮಾರ್ ಅವರು ವೀರಪ್ಪನ್ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರಂತೆ. ಬಟ್ ಈ ಇನ್ಸಿಡೆಂಟ್ ಬಗ್ಗೆ ಎಲ್ಲ ತಿಳ್ಕೊಂಡಂತಹ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ವೀರಪ್ಪನ್ ಬಗ್ಗೆ ಇದ್ದಂತಹ ಒಪಿನಿಯನ್ನೇ ಚೇಂಜ್ ಆಗ್ಬಿಡುತ್ತೆ. ಅದು ಅಷ್ಟೇ ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ವೀರಪ್ಪನ್ನ ಕ್ಯಾರೆಕ್ಟರ್ನ ಮೆಚ್ಚಿ ವೀರಪ್ಪನ್ಗೆ ಒಂದು ವಸ್ತುನ ಉಡುಗೊರೆಯಾಗಿ ಕೊಡ್ತಾರೆ. ಅದು ಗಿಫ್ಟ್ ಯಾವ್ದು ಅಂತ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಿಡ್ನಾಪ್ ಮಾಡಿದ ಕೆಲವು ದಿನಗಳಲ್ಲೇ ವೀರಪ್ಪನ್ ಒಂದು ಕ್ಯಾಸೆಟ್ ಮತ್ತು ಒಂದು ಕೈಯಿಂದ ಬರೆದಿರುವಂತಹ ಪತ್ರವನ್ನ CMಗೆ ಕಳಿಸ್ತಾನೆ. ಅದರಲ್ಲಿ ಏನಿತ್ತು ಅಂದ್ರೆ, ಒಂದು ವೇಳೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಡ್ಲೇಬೇಕು ಅನ್ನೋದಾದ್ರೆ ಕರ್ನಾಟಕ ರಾಜ್ಯ ನನ್ನ ಕೆಲವೊಂದು ಡಿಮ್ಯಾಂಡ್ಸ್ನ ನೆರವೇರಿಸಬೇಕು ಅಂತ ಆ ಕ್ಯಾಸೆಟ್ನಲ್ಲಿ ಮತ್ತು ಆ ಪತ್ರದಲ್ಲಿ ಅವನು ಬರೆದು ಕೊಟ್ಟಿರ್ತಾನೆ. ಅಂಡ್ ಅವನು ಸ್ಟ್ರಿಕ್ಟ್ ಆಗಿ ಹೇಳಿರ್ತಾನೆ, ಒಂದು ವೇಳೆ ನೀವೇನಾದರೂ ಈ ಡಿಮ್ಯಾಂಡ್ಸ್ನ ಒಪ್ಪಲಿಲ್ಲ ಅಥವಾ ಈ ಡಿಮ್ಯಾಂಡ್ಸ್ನ ನೀವೇನಾದ್ರು ನೆರವೇರಿಸಲಿಲ್ಲ ಅಂದ್ರೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಡುಗಡೆ ಮಾಡಲ್ಲ ಅಂತಾನು ಕೂಡ ಹೇಳಿರ್ತಾನೆ. ವೀರಪ್ಪನ್ ಹಾಕಿದಂತಹ ಡಿಮ್ಯಾಂಡ್ಸ್ ಯಾವ್ಯಾವು ಅಂದ್ರೆ, ಮೊದಲನೇದಾಗಿ ಈ ಕೇಸ್ನಲ್ಲಿ ಯಾವ ಪೊಲೀಸ್ ಆಫೀಸರ್ಸ್ ಕೂಡ ಅಡ್ಡ ಬರಬಾರ್ದು. ಎರಡನೇದು, ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯ ನಂತರ ತಮಿಳ್ ಭಾಷೆಯನ್ನ 2ನೇ ಭಾಷೆ ಮಾಡಬೇಕು. ಮೂರನೇದು, ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಬೇಕು ಅಂತ. TADA ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಅಪರಾಧಿಗಳನ್ನ ಬಿಡಬೇಕು. ಇದು ಅಷ್ಟೇ ಅಲ್ಲದೆ 100 ಕೋಟಿಯಷ್ಟು ಹಣದ ಬೇಡಿಕೆಯನ್ನು ಸಹ ವೀರಪ್ಪನ್ ಇಟ್ಟಿರ್ತಾನೆ. ನೋಡಿ, ಕೆಲವೊಬ್ರು ಹೇಳ್ತಾರೆ ವೀರಪ್ಪನ್ ಟೋಟಲ್ ಆಗಿ 10ಕ್ಕಿಂತ ಹೆಚ್ಚು ಡಿಮ್ಯಾಂಡ್ಸ್ನ ಇಟ್ಟಿದ್ದ ಅಂತ. ಆದ್ರೆ ಕೆಲವೊಬ್ಬ ಮಧ್ಯಸ್ಥರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬೇಗ ಬಿಡುಗಡೆ ಮಾಡಬಾರ್ದು ಅಂತ ಸುಮ್ಮನೆ ಸರ್ಕಾರದ ಮುಂದೆ ವೀರಪ್ಪನ್ ಆ ಡಿಮ್ಯಾಂಡ್ನ ಇಟ್ಟಿದ್ದ, ಈ ಡಿಮ್ಯಾಂಡ್ನ ಇಟ್ಟಿದ್ದ ಅಂತ ಸುಳ್ಳು ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತೀನಿ. ವೀರಪ್ಪನ ಡಿಮ್ಯಾಂಡ್ಸ್ನ ತಿಳ್ಕೊಂಡಂತಹ SM ಕೃಷ್ಣ ಅವರಿಗೆ ವೀರಪ್ಪನ ಡಿಮ್ಯಾಂಡ್ಸ್ನ ನೆರವೇರಿಸೋದು ಬೇಡವೋ ಅನ್ನೋ ಒಂದು ದೊಡ್ಡ ಗೊಂದಲಕ್ಕೆ ಒಳಗಾಗಿರ್ತಾರೆ. ಈಗ SM ಕೃಷ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಸುರಕ್ಷಿತವಾಗಿ ಇದಾರೋ ಇಲ್ವೋ ಅಂತ ತಿಳ್ಕೊಂಬರೋದಕ್ಕೋಸ್ಕರ ನಕೀರನ್ ಗೋಪಾಲ್ನ ವೀರಪ್ಪನ್ ಇದ್ದಂತಹ ಜಾಗಕ್ಕೆ ಕಳಿಸ್ತಾರೆ. ನಕೀರನ್ ಗೋಪಾಲ್ ಹೋಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗಿದ್ದಾರೆ ಅಂತ ತಿಳ್ಕೊಂಡು ವೀರಪ್ಪನ್ ಜೊತೆ ಮಾತಾಡ್ಕೊಂಡು ಬರ್ತಾ ಇದ್ದ. ಇದೇ ರೀತಿ ತಿಂಗಳಲ್ಲಿ 3ರಿಂದ 4 ಸಲ ಹೋಗೋದು, ಅಲ್ಲಿ ವೀರಪ್ಪನ್ ಜೊತೆ ಮಾತಾಡೋದು, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಂಡು ವಾಪಸ್ ಬರೋದು. ಅಂಡ್ ಬಂದ ಮೇಲೆ ಸರ್ಕಾರದ ಮುಂದೆ ಏನಂತ ಹೇಳೋನು ಅಂದ್ರೆ, ಈ ಸಲ ವೀರಪ್ಪನ್ ಇನ್ನೂ ಒಂದು ಹೊಸ ಡಿಮ್ಯಾಂಡ್ನ ಇಟ್ಟಿದ್ದಾನೆ ಅಂತ ಸುಳ್ಳು ಹೇಳ್ತಿದ್ದ. ಯಾಕಂದ್ರೆ ನಕೀರಂದು ಒಂದು ನ್ಯೂಸ್ ಪೇಪರ್ ಮ್ಯಾಗಝಿನ್ ಇರುತ್ತೆ. ಯಾವಾಗೆಲ್ಲ ರಾಜ್ಕುಮಾರ್ ಹತ್ರ ಹೋಗ್ತಾ ಇದ್ನೋ ಅಲ್ಲಿನ ಫೋಟೋಗಳನ್ನ, ಅಲ್ಲಿನ ಪರಿಸ್ಥಿತಿಗಳನ್ನ ತನ್ನ ಮ್ಯಾಗಝಿನ್ ನಲ್ಲಿ ಬರೆದು ಪಬ್ಲಿಷ್ ಮಾಡ್ತಾ ಇರ್ತಾನೆ. ಇದರಿಂದ ಅವನ ಮ್ಯಾಗಝಿನ್ ಕೂಡ ನಂಬರ್ 1 ಟಾಪ್ಗೆ ಹೋಗಿರುತ್ತೆ. ಈಗ ರಾಜ್ಕುಮಾರ್ ಅವ್ರು ಏನಾದ್ರು ರಿಲೀಸ್ ಆದ್ರೆ ಎಲ್ಲಿ ತನ್ನ ಮ್ಯಾಗಝಿನ್ ಮತ್ತೆ ಕೆಳಗಡೆ ಬೀಳುತ್ತೋ ಅಂತ ಅಲ್ಲಿಗೆ ಹೋಗಿ ಬಂದ ಮೇಲೆ ವೀರಪ್ಪನ್ ಈ ಸಲ ಈ ಡಿಮ್ಯಾಂಡ್ನ ಹೊಸದಾಗಿ ಇಟ್ಟ, ಆ ಡಿಮ್ಯಾಂಡ್ನ ಇಟ್ಟ ಅಂತ ಸರ್ಕಾರದ ಮುಂದೆ ಸುಳ್ಳು ಹೇಳ್ತಾ ಇರ್ತಾನೆ. ಸೊ ಇದರಿಂದನೇ ಡಾಕ್ಟರ್ ರಾಜ್ಕುಮಾರ್ ಅವರ ರಿಲೀಸ್ ಕೂಡ ತುಂಬಾನೇ ತಡ ಆಗ್ತಾ ಇರುತ್ತೆ. ಇಲ್ಲಿ ಆಕ್ಚುಯಲ್ ಆಗಿ ವೀರಪ್ಪನ್ ಗೌರ್ಮೆಂಟ್ ಮತ್ತು ಪೊಲೀಸ್ ಆಫೀಸರ್ಸ್ನ ನೋಡಿ ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾನೆ. ಯಾಕಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಅಪ್ ಟು STF ಫಾರ್ಮೇಶನ್ ವರೆಗೂ ಸಹ ನಮ್ಮ ರಾಜ್ಯದ ಪೊಲೀಸರು ಆ ರಾಜ್ಯದ ಒಳಗಡೆ ಎಂಟರ್ ಆಗೋ ಹಾಗೆ ಇರಲಿಲ್ಲ. ಆಗ ರಾಜ್ಕುಮಾರ್ ಅವರು ವೀರಪ್ಪನ್ಗೆ ಒಂದು ಮಾತನ್ನ ಹೇಳ್ತಾರಂತೆ, ಅಲ್ಲ ನಿನಗೆ ಯಾಕೆ ಪೊಲೀಸರ ಮೇಲೆ ಇಷ್ಟೊಂದು ಕೋಪ? ಈಗ ಆಲ್ರೆಡಿ ತುಂಬಾ ಜನ ಪೊಲೀಸರನ್ನ ಕೊಂದಾಕಿದ್ಯಾ, ಇನ್ನಾದ್ರೂ ನಿಲ್ಲಿಸಬಾರ್ದ ಅಂತ ಕೇಳ್ತಾರೆ. ಆಗ ವೀರಪ್ಪನ್, ಅಯ್ಯ ನಾನು ಮೊದಲೆಲ್ಲ ಸುಮ್ಮನೆ ಇದ್ದೆ, ಆದರೆ ಪೊಲೀಸ್ ಆಫೀಸರ್ಸ್ ನನ್ನನ್ನು ಉಟ್ಕೊಂಬರೋ ಅಂತ ನೆಪದಲ್ಲಿ ಸಾಮಾನ್ಯ ಜನರನ್ನ ಸುಲಿಗೆ ಮಾಡ್ತಾರೆ ಅಂತ ತನ್ನ ಇನ್ನೊಂದು ಇನ್ಸಿಡೆಂಟ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಆ ಇನ್ನೊಂದು ಇನ್ಸಿಡೆಂಟ್ ಬೇರೆ ಯಾವುದೂ ಅಲ್ಲ, ದ ನಲ್ಲೂರು ಇನ್ಸಿಡೆಂಟ್. ನಲ್ಲೂರು ಕೇವಲ ಒಂದು ಗ್ರಾಮ ಆಗಿರಲಿಲ್ಲ, ಇದು ವೀರಪ್ಪನ ಸಿಗ್ನಲ್ ಸೆಂಟರ್ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ವೀರಪ್ಪನ್ ತನ್ನ ಸ್ಮಗ್ಲಿಂಗ್ಸ್ ದುಡ್ಡನ್ನೆಲ್ಲ ಈ ಊರಿನ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರ್ತಾನೆ. ನೋಡಿ, ಮೊದಲಿಂದನೂ ಸಹ ಆ ಊರಿನ ಜನಕ್ಕೆ ಸರಿಯಾಗಿ ಒಂದು ಮನೆ ಇರಲ್ಲ, ಹಾಕೊಳ್ಳೋದಿಕ್ಕೆ ಬಟ್ಟೆನೂ ಸಹ ಇರಲ್ಲ. ವೀರಪ್ಪನ್ ತನ್ನ ಸ್ಮಗ್ಲಿಂಗ್ಸ್ ದುಡ್ಡಲ್ಲಿ ಆ ಊರಿನ ಜನಕ್ಕೆ ಬಟ್ಟೆ, ಊಟ ಮತ್ತು ಮುಖ್ಯವಾಗಿ ಮನೆ ಕಟ್ಟಿಸ್ಕೊಳ್ಳೋದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾ ಇರ್ತಾನೆ. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಆ ಊರಿನ ಜನ ಕೇಳ್ಬೇಕಾ, ವೀರಪ್ಪನ್ನ ದೇವರು ಅಂತ ಟ್ರೀಟ್ ಮಾಡ್ತಾ ಇರ್ತಾರೆ. ವೀರಪ್ಪನ್ನ ಹಿಡಿಯೋದಕ್ಕೆ ಅಂತ ಗೌರ್ಮೆಂಟ್ ಪೊಲೀಸ್ ಫೋರ್ಸ್ ನ ಫಾರ್ಮ್ ಮಾಡಿದಾಗ ಪೊಲೀಸ್ ಆಫೀಸರ್ಸ್ ಏನೋ ಕ್ಲೂ ಇದೆ ಅಂತ ನಲ್ಲೂರಿಗೆ ಬರ್ತಾರೆ. ಅಲ್ಲಿನ ಜನದ ಹತ್ರ ವೀರಪ್ಪನ್ ಬಗ್ಗೆ ಏನಾದ್ರೂ ಕ್ಲೂ ಇದೆ ಅಂತ ಕೇಳ್ತಾರೆ. ಅಂದ್ರೆ ವೀರಪ್ಪನ್ ಇಲ್ಲಿಗೆ ಬಂದಿದ್ನ, ಈಗ ಎಲ್ಲಿದ್ದಾನೆ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿನ ಜನ ವೀರಪ್ಪನ್ ಬಗ್ಗೆ ಒಂದೇ ಒಂದು ಮಾತನ್ನು ಸಹ ಹೇಳಲ್ಲ. ಯಾಕಂದ್ರೆ ವೀರಪ್ಪನ್ನ
ದೇವರು ಅಂತ ಟ್ರೀಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಗೌರ್ಮೆಂಟ್ ಮಾಡ್ತಿರೋಂತಹ ಕೆಲಸನ ವೀರಪ್ಪನ್ ಆ ಜನಗಳಿಗೋಸ್ಕರ ಮಾಡ್ತಾ ಇರ್ತಾನೆ. ಈಗ ವೀರಪ್ಪನ್ ಬಗ್ಗೆ ಏನೂ ಸಹ ಬಾಯ್ ಬಿಡದಿರುವಂತಹ ಜನನ ನೋಡಿ ಪೊಲೀಸ್ ಆಫೀಸರ್ಸ್ಗೆ ಫುಲ್ ಸಿಟ್ಟು ಬರುತ್ತೆ. ಅಲ್ಲಿನ ಜನಕ್ಕೆ ತುಂಬಾನೇ ಹಿಂಸೆ ಕೊಡ್ತಾರೆ. ಇನ್ನು ಹೊಸದಾಗಿ ಕಟ್ಟಿರುವಂತಹ ಮನೆಗಳನ್ನ ಸುಟ್ಟಾಕಿ ಬರ್ತಾರೆ. ಒಂದೇ ದಿನದಲ್ಲಿ ಅಲ್ಲಿನ ಮನೆಗಳು ಸುಟ್ಟು ಭಸ್ಮ ಆಗಿರ್ತವೆ. ವೀರಪ್ಪನ್ ಈಗ ಅಲ್ಲಿಗೆ ಬಂದು ನೋಡಿ ಅವನಿಗೆ ವಿಪರೀತ ಸಿಟ್ಟು ಬರುತ್ತೆ. ಅವತ್ತೇ ಅವನು ಅಂದ್ಕೊಳ್ತಾನೆ, ನಾನು ಪೊಲೀಸ್ ಆಫೀಸರ್ಸ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ, ಅವ್ರನ್ನೆಲ್ಲ ನಾನು ಒಂದು ಕಡೆಯಿಂದ ಕೊಲ್ತಾ ಬರ್ತೀನಿ ಅಂತ. ಅವತ್ತಿಂದನೇ ಆಕ್ಚುಲ್ ಆಗಿ ವೀರಪ್ಪನ್ ತನ್ನ ಬೇಟೆಯನ್ನ ಪೊಲೀಸರ ಮೇಲೆ ಶುರು ಮಾಡ್ತಾನೆ. ಟೋಟಲ್ ಆಗಿ 120ಕ್ಕಿಂತ ಹೆಚ್ಚು ಜನರನ್ನ ಕೊಲ್ತಾನೆ. ಈ ಕಥೆಗಳನ್ನೆಲ್ಲ ಕೇಳ್ತಾ ಇದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವೀರಪ್ಪನ್ ಬಗ್ಗೆ ಇದ್ದಂತಹ ಒಪಿನಿಯನ್ನೇ ಚೇಂಜ್ ಆಗ್ಬಿಡುತ್ತೆ. ನೋಡಿ, ಎಲ್ಲೋ ಒಂದು ಮಾತಿದೆ, ನಾವೇನಾದ್ರೂ ಒಬ್ಬ ವ್ಯಕ್ತಿಯನ್ನ ಕೆಟ್ಟವನು ಅಂತ ಅಂದ್ಕೊಂಡ್ರೆ ಅವನು ಏನೇ ಮಾಡಿದ್ರು ಸಹ ನೆಗೆಟಿವ್ ಆಗಿ ಕಾಣುತ್ತೆ. ಅದೇ ಒಬ್ಬ ವ್ಯಕ್ತಿಯನ್ನ ನಾವು ಒಳ್ಳೆಯವನು ಅಂತ ನೋಡಿದ್ರೆ ಅವನು ಮಾಡುವಂತಹ ನೆಗೆಟಿವ್ ನಲ್ಲೂ ಸಹ ನಾವು ಪಾಸಿಟಿವ್ ನ ಹುಡುಕ್ತೀವಂತೆ. ಹಾಗೇನೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವೀರಪ್ಪನ್ ಬಗ್ಗೆ ಇದ್ದಂತಹ ಒಪಿನಿಯನ್ ಚೇಂಜ್ ಆಗ್ಬಿಡುತ್ತೆ. ವೀರಪ್ಪನ್ ಒಬ್ಬ ಕೊಲೆಗಾರ, ಒಬ್ಬರನ್ನ ಕಿಡ್ನಾಪ್ ಮಾಡಿ ತನ್ನ ಡಿಮ್ಯಾಂಡ್ಸ್ ನೆರವೇರಿಸ್ಕೊಳ್ತಾನೆ ಅಂತ ಏನೇನೋ ಒಂದು ನೆಗೆಟಿವ್ ಆಗೆಲ್ಲ ಇತ್ತಂತೆ. ಬಟ್ ಹೋಗ್ತಾ ಹೋಗ್ತಾ ಅವನ ಬಗ್ಗೆನೆ ಒಂದು ಒಳ್ಳೆ ರೀತಿಯ ಅಭಿಪ್ರಾಯ ಸಹ ಡಾಕ್ಟರ್ ರಾಜ್ಕುಮಾರ್ ಅವರ ಮನಸ್ಸಲ್ಲಿ ಇತ್ತು. ಈಗ ರಾಜ್ಕುಮಾರ್ ಅವರ ಕಿಡ್ನಾಪ್ ಆಗಿ 90 ದಿನ ಆದ್ರೂ ಸಹ ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯ ರಿಯಾಕ್ಷನ್ ಸಹ ಸಿಗ್ತಾ ಇರಲ್ಲ. ವೀರಪ್ಪನಿಗೆ ಏನೋ ಒಂದು ಅನುಮಾನ, ಯಾಕೆ ಈ ಮ್ಯಾಟರ್ ತುಂಬಾನೇ ಡ್ರ್ಯಾಗ್ ಆಗ್ತಾ ಇದೆ ಅಂತ. ಬಟ್ ನಕೀರನ್ ಮಾತ್ರ ಆಗಾಗ ಬರೋದು ಹೋಗೋದು ಮಾಡ್ತಾನೆ ಇರ್ತಾನೆ. ವೀರಪ್ಪನ್ಗೆ ಏನೋ ನಕೀರನ್ ಮೇಲೆ ಸ್ವಲ್ಪ ಡೌಟ್ ಬಂದು ತಮ್ಮ ಗುಂಪಿನಲ್ಲಿದ್ದಂತಹ ಒಬ್ಬ ಸದಸ್ಯನನ್ನ ನಕೀರನ್ ಬಗ್ಗೆ ತಿಳ್ಕೊಂಡ್ ಬರೋದಕ್ಕೋಸ್ಕರ ಚೆನ್ನೈಗೆ ಕಳಿಸ್ತಾನೆ. ಅಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಂಡ್ ಬಾ ಅಂತ. ಸೊ ವೀರಪ್ಪನ್ ಗ್ಯಾಂಗ್ ಮೆಂಬರ್ ಚೆನ್ನೈಗೆ ಬಂದು ನೋಡಿದ್ರೆ ಅಲ್ಲಿ ಕಥೆನೇ ಬೇರೆ ಇರುತ್ತೆ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಕೀರಂದು ಒಂದು ಮ್ಯಾಗಝಿನ್ ಇರುತ್ತೆ, ಅದರಿಂದನೇ ಈ ವಿಷಯ ತುಂಬಾನೇ ಡ್ರ್ಯಾಗ್ ಆಗ್ತಾ ಇರುತ್ತೆ. ನಕೀರನ್ ಏನ್ ಮಾಡೋನು ಅಂದ್ರೆ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ತೆಗೆದಂತಹ ಫೋಟೋಸ್ನ ವಾಪಸ್ ಅಲ್ಲಿಂದ ಬಂದು ತನ್ನ ಮ್ಯಾಗಝಿನ್ ನಲ್ಲಿ ಪಬ್ಲಿಷ್ ಮಾಡ್ತಿದ್ದ. ಇದರಿಂದ ನಕೀರನ್ನ ನ್ಯೂಸ್ ಪೇಪರ್ ಮ್ಯಾಗಝಿನ್ ನಂಬರ್ 1 ಪ್ಲೇಸ್ಗೆ ಹೋಗಿರುತ್ತೆ. ಸೊ ಈ ಮ್ಯಾಟರ್ ಬೇಗ ಕ್ಲೋಸ್ ಆಗ್ಬಿಟ್ರೆ ಎಲ್ಲಿ ತನ್ನ ಮ್ಯಾಗಝಿನ್ ನಲ್ಲಿ ಪ್ರಿಂಟ್ ಮಾಡ್ಲಿಕ್ಕೆ ನ್ಯೂಸ್ ಇರಲ್ವಾ ಅಂತ ಅಂದ್ಬಿಟ್ಟು ನಕೀರನ್ ಈ ವಿಷಯನ ಸ್ವಲ್ಪ ಡ್ರ್ಯಾಗ್ ಮಾಡ್ತಾ ಇರ್ತಾನೆ. ಈಗ ವೀರಪ್ಪನ ಗ್ಯಾಂಗ್ ಮೆಂಬರ್ ಏನ್ ಮಾಡ್ತಾನೆ ಅಂದ್ರೆ ನಕೀರಂದು ಒಂದು ಮ್ಯಾಗಝಿನ್ ತಗೊಂಡು ಕಾಡಲ್ಲಿರುವಂತಹ ವೀರಪ್ಪನ ಹತ್ರ ಹೋಗಿ ಅವನಿಗೆ ತೋರಿಸಿ ಯಾಕೆ ಈ ಮ್ಯಾಟರ್ ಇಷ್ಟೊಂದು ಡ್ರ್ಯಾಗ್ ಆಗ್ತಾ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಈಗ ವೀರಪ್ಪನ್ಗೆ ನಕೀರನ್ ಮೇಲೆ ತುಂಬಾನೇ ಕೋಪ ಬರುತ್ತೆ. ನೆಕ್ಸ್ಟ್ ಬರ್ಲಿ ಅವನಿಗಿದೆ ಅಂತ ಅಂದ್ಬಿಟ್ಟು ಕಾಯ್ತಾನೆ ಇರ್ತಾನೆ. ಈ ರೀತಿ ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆ ಕರ್ನಾಟಕದಲ್ಲಿ ನಡೀತಾ ಇದ್ದಂತಹ ದಂಗೆಗಳು ಮಾತ್ರ ಕಡಿಮೆ ಆಗ್ತಾ ಇರಲ್ಲ. ಕನ್ನಡಿಗರು ಕರ್ನಾಟಕದಲ್ಲಿರುವಂತಹ ಬಸ್ಗಳ ಮೇಲೆ ಬೆಂಕಿ ಹಚ್ಚೋದು, ಕರ್ನಾಟಕದಲ್ಲಿರುವಂತಹ ತಮಿಳ್ ಪೀಪಲ್ಸ್ ಮೇಲೆ ಹಲ್ಲೆ ಮಾಡೋದು, ಈ ರೀತಿ ದಿನದಿನಕ್ಕೂ ತುಂಬಾ ಜಾಸ್ತಿ ಆಗ್ತಾನೆ ಇರುತ್ತೆ. ನವೆಂಬರ್ 2000 ಈಗ ಆಲ್ರೆಡಿ ಕರ್ನಾಟಕ ಜನ ತಮಿಳ್ ಪೀಪಲ್ ಮೇಲೆ ತುಂಬಾನೇ ಹಲ್ಲೆ ಮಾಡ್ತಾ ಇದ್ದಾರೆ. ಇದನ್ನ ಹೀಗೆ ಬಿಟ್ರೆ ಇನ್ನೂ ದೊಡ್ಡದಾಗುತ್ತೆ ಅನ್ನೋ ಒಂದು ಕಾರಣಕ್ಕೂ ಏನು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ರಿಲೀಸ್ ಮಾಡೋದಕ್ಕೆ ವೀರಪ್ಪನ್ ಒಪ್ಕೊಳ್ತಾನೆ. ನೋಡಿ, ವೀರಪ್ಪನ್ ಹಾಕಿದಂತಹ ಅಷ್ಟು ಡಿಮ್ಯಾಂಡ್ಸ್ ಅಲ್ಲಿ ಒಂದೇ ಒಂದು ಡಿಮ್ಯಾಂಡ್ ಕೂಡ ಕಂಪ್ಲೀಟ್ ಆಗ್ಲಿಲ್ಲ. ನೋಡಿ, ಕೆಲವೊಬ್ರು ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ ವೀರಪ್ಪನ್ಗೆ ಕರ್ನಾಟಕ ಗೌರ್ಮೆಂಟ್ 50 ಕೋಟಿ ರೂಪಾಯಿಗಳನ್ನ ಕೊಡ್ತು ಅಂತ. ಇನ್ನು ಕೆಲವೊಂದಷ್ಟು ಜನ ಹೇಳ್ತಾರೆ 10 ಕೋಟಿ ರೂಪಾಯಿಗಳನ್ನ ಕೊಡ್ತು ಅಂತ. ಆದ್ರೆ ವೀರಪ್ಪನ್ಗೆ ಗೌರ್ಮೆಂಟ್ ಎಷ್ಟು ದುಡ್ಡುಗಳನ್ನ ಕೊಡ್ತು ಅಂತ ಎಲ್ಲೂ ಕೂಡ ಕರೆಕ್ಟ್ ಆಗಿಲ್ಲ. ಐ ಥಿಂಕ್ ಅವ್ರು ಕೊಟ್ಟಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಅದು ಅನ್ಅಫಿಷಿಯಲಿ ಬೇಕಾದ್ರೂ ಕೊಟ್ಟಿರ್ಬೋದು. ಅಫಿಷಿಯಲ್ ಆಗಂತೂ ಎಲ್ಲೂ ಕೂಡ ವೀರಪ್ಪನ್ಗೆ ಇಷ್ಟೇ ದುಡ್ಡು ಕೊಟ್ಟರು ಅಂತ ಬಂದ್ಬಿಟ್ಟು ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಅಂಡ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಳಿಸ್ಬೇಕಾದ್ರೆ ವೀರಪ್ಪನ್ ಅವರನ್ನ ತುಂಬಾನೇ ಮರ್ಯಾದೆಯಿಂದ ಅವರಿಗೆ ಸನ್ಮಾನ ಮಾಡ್ತಾ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿಯಾಯ ಅಂತ ಹೇಳ್ತಾನೆ. ಸೊ 108 ದಿನಗಳ ಕಾಲ ಡಾಕ್ಟರ್ ರಾಜ್ಕುಮಾರ್ ಅವರು ವೀರಪ್ಪನ್ ಜೊತೆಗೆ ಇದ್ದು ದೆನ್ 15 ನವೆಂಬರ್ 2000 ಅಲ್ಲಿಂದ ಅವರು ವಾಪಸ್ ಹೋಗ್ತಾರೆ. ಸೊ ಈ 108 ದಿನಗಳ ಕಾಲ ಇರುವಂತಹ ಕಥೆನ ಎಷ್ಟು ಹೇಳಿದ್ರು ಸಹ ಕಡಿಮೆ. ಅಷ್ಟು ಒಂದೊಂದೇ ಪರದೆ ಬಿಚ್ಕೊಂತ ಹೋಗ್ತಾ ಇರುತ್ತೆ. ಅಂಡ್ ಇನ್ನೂ ಒಂದು ನೀವು ತಿಳ್ಕೊಳ್ಳಬೇಕು, ವೀರಪ್ಪನ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲಿಂದ ವಾಪಸ್ ಬರಬೇಕಾದ್ರೆ ವೀರಪ್ಪನ ಕ್ಯಾರೆಕ್ಟರ್ನ ಮೆಚ್ಚಿ ಅವನಿಗೆ ಒಂದು ಗೋಲ್ಡ್ ಚೈನ್ನ ಗಿಫ್ಟ್ ಆಗಿ ಕೊಡ್ತಾರೆ. ಸೊ ಅಲ್ಲಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ ಆಸ್ ಇಟ್ ಈಸ್ ಅವರ ಮೂವಿಗಳಲ್ಲಿ ತೊಡಗ್ತಾರೆ. ದೆನ್ ಜನಗಳು ಸಹ ಅಲ್ಲಿಂದ ಶಾಂತಿ ಆಗಿರ್ತಾರೆ. ಸೊ ಫೈನಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪಿಂಗ್ ಸ್ಟೋರಿಯಿಂದ ನಾನು ಕಲ್ತಿದ್ದೇನು ಅಂದ್ರೆ, ನೋಡಿ, ನಾವ್ ಎಷ್ಟೇ ದೊಡ್ಡ ವ್ಯಕ್ತಿಯಾರು ಸಹ ಜೀವನ ಅನ್ನೋದು ಯಾವ ಟೈಮಲ್ಲಿ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಈ ಕಥೆನ ಕೇಳಿದ್ಮೇಲೆ ಎಸ್ಪೆಷಲಿ ನಾನು ರಾಜ್ಕುಮಾರ್ ಅವರಿಂದ ಕಲ್ತಿದ್ದೇನು ಅಂದ್ರೆ, ನೋಡಿ, ರಾಜ್ಕುಮಾರ್ ಅವರಿಗೆ ಅವಾಗ
ಅವಾಗ ವಯಸ್ಸು 72. ಆದ್ರೂ ಸಹ ವೀರಪ್ಪನ್ ಜೊತೆಗೆ ಹಗ್ಲು ರಾತ್ರಿ ಅಂದೇ ನಡೀತಾರೆ. ಆ ಕಾಡಲ್ಲಿ ವೀರಪ್ಪನ್ ಜೊತೆಗೇನೆ ಇರ್ತಾರೆ. ಒಂದು ದಿನ ಕೂಡ ವೀರಪ್ಪನ್ಗೆ ಆಗ್ಲಿ ಅವರ ಗ್ಯಾಂಗ್ ಮೆಂಬರ್ಸ್ಗೆ ಆಗ್ಲಿ ಏನೂ ಸಹ ಹೇಳಲ್ಲ. ಅದ್ರ ಬದಲಾಗಿ ಆ ಸಿಚುವೇಶನ್ಗೆ ಅಡ್ಜಸ್ಟ್ ಆಗಿ ಸುಮಾರು 108 ದಿನಗಳ ಕಾಲ ಆ ಕಾಡಲ್ಲಿ ಅವರು ತಮ್ಮ ಜೀವನವನ್ನ ಕಳೀತಾರೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಐ ನೋ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ, ಬಟ್ ಇಲ್ಲಿವರೆಗೂ ನೀವು ಈ ವಿಡಿಯೋನ ನೋಡಿದಿರ ಅಂದರೆ ಡೆಫಿನೆಟ್ಲಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ. ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಚಂದನ್, ಸೈನಿಂಗ್ ಆಫ್.